ನಮ್ಮ ಈ ಕಾರ್ಯಕ್ರಮದ ಬಗ್ಗೆ ನಾನು ಎಷ್ಟು ಹೇಳಿದ್ರು ಅದು ಕಡಿಮೆಯೇ. ನಮ್ಮ ರಾಧಾಕೃಷ್ಣ ಕ್ರಮಧಾರಿಗಳು ಸಾಧಾರಣ ಒಂದು ತಿಂಗಳಿನಿಂದ ಇಷ್ಟು ಜನ ಅಧ್ಯಾಪಕರನ್ನು ಒಂದೇ ವೇದಿಕೆಯಲ್ಲಿ ಸೇರಿಸಿ ಅವರ ಬಯೋಡಾಟಾಗಳನ್ನೆಲ್ಲ ಕಲೆಕ್ಟ್ ಮಾಡಿ ಎಷ್ಟು ಸಲ ಓಡಾಡಿದ್ದಾರೆ, ಎಷ್ಟು ಸಲ ಫೋನ್ ಮಾಡಿದ್ದಾರೆ ಅಂತೇಳಿ ಹೇಳುವುದೇ ಕಷ್ಟ. ಯಾಕಂದರೆ ಅವರು ಭಾಳಷ್ಟು ಈ ಕಾರ್ಯಕ್ರಮದ ಬಗ್ಗೆ ಹಗಲು ರಾತ್ರಿ ಶ್ರಮ ಇಲ್ಲದೆ ದುಡಿದಿದ್ದಾರೆ. ಮತ್ತು ಇದೊಂದು ಭಾಳ ಅಪೂರ್ವವಾದಂಥ ಒಂದು ಕಾರ್ಯಕ್ರಮ ಅಂತೇಳಿ ಹೇಳ್ಬೋದು. ಯಾಕಂದರೆ ಎಷ್ಟೋ ಜನ ಸನ್ಮಾನ ಆಗ್ತದೆ, ಆದರೆ ಈ ಸಮಾಜದಲ್ಲಿ ಗುರುಗಳಿಗಿರುವಂಥ ಸ್ಥಾನ ಏನು, ಗುರುಗಳ ಬಗ್ಗೆ ಇರುವಂಥ ಗೌರವ ಏನು ಅನ್ನೋದನ್ನ ನಮ್ಮ ನೆರಳು ಚಾರಿಟೇಬಲ್ ಟ್ರಸ್ಟಿನವರು ಇಡೀ ನಮ್ಮ ಜಿಲ್ಲೆ ಅಥವಾ ನಮ್ಮ ರಾಷ್ಟ್ರಕ್ಕೆ ಒಂದು ತೋರಿಸಿಕೊಟ್ಟಿದ್ದಾರೆ. ನನ್ನ ಪ್ರಕಾರ ಇದು ಎಲ್ಲಿಯೂ ಕೂಡ ಈ ಥರದ ಕಾರ್ಯಕ್ರಮ ಖಂಡಿತ ನಡೆದಿರಲಿಕ್ಕಿಲ್ಲ. ಎಲ್ಲೆಲ್ಲೋ ಅಲ್ಲಲ್ಲಿ ಒಬ್ಬೊಬ್ಬರಿಗೆ ಗುರುಗಳಿಗೆಲ್ಲ ಸನ್ಮಾನ ಮಾಡ್ತಾರೆ, ಆದರೆ ಇಲ್ಲಿ ಒಂದು ಅಪೂರ್ವವಾದ ಒಂದು ಸಂಗಮ ಆಗಿದೆ. ಈಗಾಗಲೇ ಕೆಲವರು ಮಾತಾಡಿದಾಗೆ ಗುರು ಶಿಷ್ಯರು ಒಂದೇ ವೇದಿಕೆಯಲ್ಲಿ ನಿವೃತ್ತರಾಗಿ ಈಗ ಸನ್ಮಾನವನ್ನು ಸ್ವೀಕರಿಸಿದವರಿದ್ದಾರೆ. ಹಾಗೆ ಗಂಡ ಹೆಂಡತಿ ದಂಪತಿಗಳು ಒಂದೇ ವೇದಿಕೆಯಲ್ಲಿ ಸನ್ಮಾನವನ್ನು ಸ್ವೀಕರಿಸಿದವರಿದ್ದಾರೆ. ಯಾಕಂದರೆ ರಾಜೇಂದ್ರ ಶೇರಿಗಾರು ಮತ್ತು ಪಾರ್ವತಿ ಟೀಚರು. ಹಾಗೆ ಸಹೋದರರು, ನಾವು ಅಣ್ಣ ತಮ್ಮಂದಿರು ಮತ್ತು ರಾಜು ಮಾಸ್ಟ್ರು ಮತ್ತು ಅವರ ಸಹೋದರ ಅವರು ಕೂಡ ಈ ವೇದಿಕೆಯಲ್ಲಿ ಒಂದು ಸನ್ಮಾನವನ್ನು ಸ್ವೀಕರಿಸಿದ್ದಾರೆ. ಇದೊಂದು ಬಹಳ ಒಂದು ವಿಶೇಷ. ಎಲ್ಲಿಯೂ ಕೂಡ ಈ ಥರದ ಒಂದು ವಿಶೇಷತೆ ಸಿಗುವುದೇ ಇಲ್ಲ. ಯಾವ ಕಾಲದಲ್ಲಿಯೂ ಕೂಡ ಈ ರೀತಿಯ ಒಂದು ಸನ್ಮಾನ ಅಥವಾ ಎಲ್ಲ ಗುರುಗಳನ್ನು ಒಟ್ಟು ಸೇರಿಸುವ ಕ್ರಮ ಬಹುಶಃ ರಾಮಾಯಣ ಮಹಾಭಾರತದಲ್ಲಿ ಇಲ್ಲ. ರಾಮಾಯಣ ಕಾಲದಲ್ಲಿ ಕೂಡ ವಸಿಷ್ಠರು ಮತ್ತು ವಿಶ್ವಾಮಿತ್ರರನ್ನ ಒಟ್ಟು ಸೇರಿಸಿ ಒಂದು ಸನ್ಮಾನ ಮಾಡಿದ್ದನ್ನು ನಾನು ಇಲ್ಲಿ ನೋಡೋಕ್ಕಾಗೋದಿಲ್ಲ, ಕೇಳಲಿಲ್ಲ, ಕಥೆಯಲ್ಲೂ ನೋಡಲಿಲ್ಲ. ಹಾಗೆ ಮಹಾಭಾರತದಲ್ಲಿ ಕೂಡ ಅಂಥ ಒಂದು ಕಾರ್ಯಕ್ರಮ ನಡೆದದ್ದೇ ಇಲ್ಲ. ಇದು ತುಂಬ ಒಳ್ಳೆಯ ಒಂದು ಕಾರ್ಯಕ್ರಮ. ನಾನು ಈ ಸಂದರ್ಭದಲ್ಲಿ ಯಾಕಂದರೆ ಮುಖ್ಯ ಮಾತನಾಡುವಂಥ ದೊಡ್ಡ ಅತಿಥಿಗಳನ್ನು ಅವರ ಮಾತನ್ನು ಕೇಳಲಿಕ್ಕೆ ಎಲ್ಲ ಕಾತರರಾಗಿದ್ದೀರಿ. ಅವ್ರ ಎದುರು ಕೂರಿಸ್ಕೊಂಡು ನಾವೇನು ಹೇಳ್ತಾ ಇದ್ರೆ ಅದು ನಗಣ್ಯ ಆಗ್ತದೆ. ನಾನು ಈ ಸಂದರ್ಭದಲ್ಲಿ ಇನ್ನು ಒಂದು ವಿಷಯವನ್ನು ಹೇಳಲಿಕ್ಕೆ ನೆನಪು ಮಾಡ್ತೇನೆ. ಇಡೀ ನಮ್ಮ ಈ ಸಮಾಜದ ಅಥವಾ ಶಿಕ್ಷಕ ಸಮಾಜಕ್ಕೆ, ಒಂದು ಆಧುನಿಕ ಶಿಕ್ಷಕ ಸಮಾಜಕ್ಕೆ ಒಂದು ಗೌರವವನ್ನು ತಂದುಕೊಟ್ಟ ವ್ಯಕ್ತಿ ಇದ್ದರೆ ಡಾಕ್ಟರ್ ರಾಧಾಕೃಷ್ಣನ್, ರಾಷ್ಟ್ರಪತಿ ಆಗಿರುವಂಥ ಡಾಕ್ಟರ್ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ಶಿಕ್ಷಕರ ದಿನಾಚರಣೆ ಅಂತೇಳಿ ಆಚರಿಸ್ತಾರೆ. ಅವರು ಗುರುಗಳ ಬಗ್ಗೆ ಅವರು ಮಾಡಿದಂಥ ಒಂದು ಮಾದರಿಯನ್ನು ಇಟ್ಟುಕೊಂಡು ಇವತ್ತು ಪ್ರತಿ ವರ್ಷವೂ ಸೆಪ್ಟೆಂಬರ್ 5ಕ್ಕೆ ಶಿಕ್ಷಕ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತಾರೆ. ಅಂಥ ಒಂದು ಗುರುಗಳನ್ನು ಅವರು ಮೈಸೂರಿನಿಂದ ಕಲ್ಕತ್ತಕ್ಕೆ ವರ್ಗಾವಣೆ ಆದಾಗ ಈಗ ನಮ್ಮ ಚಾರಿಟೇಬಲ್ ಟ್ರಸ್ಟಿನ ಯುವಕರು ಹುಡುಗರು ಎಲ್ಲ ಗುರುಗಳು ಬಂದಾಗ ಯಾವ ರೀತಿಯಲ್ಲಿ ಅವ್ರನ್ನ ಉಪಚರಿಸೋದು, ಎತ್ತಿ ಮೇಲ್ ಸ್ಟೇಜಿಗೆ ತಂದುಬಿಡುವುದು ಅಂತೇಳಿ ಯಾವ ರೀತಿಯಲ್ಲಿ ಅವ್ರ ಮನಸ್ಸಿನ ತುಡಿತ ಇರ್ತದೋ ಅದೇ ರೀತಿಯಲ್ಲಿ ಅವರು ವರ್ಗಾವಣೆ ಆದಾಗ ಅವರು ಕುದುರೆ ಸಾರಟನ್ನು ಶೃಂಗಾರ ಮಾಡಿಕೊಂಡು ರೈಲ್ವೆ ಸ್ಟೇಷನ್ನರಿಗೆ ಅವರ ವಿದ್ಯಾರ್ಥಿಗಳು ಹೇಳ್ಕೊಂಡು ಹೋಗಿದ್ದಾರಂತೆ. ಯಾಕಂದರೆ ಅದು ಅಷ್ಟೊಂದು ಪ್ರೀತಿ. ನಮ್ಮ ಗುರುಗಳನ್ನು ನಾವು ರಥದಲ್ಲಿ ಕೂರಿಸ್ಕೊಂಡು ದೇವರ ತೇರನ್ನು ಹೇಳ್ಕೊಂಡು ಹೋದಾಗೆ ಹೇಳ್ಕೊಂಡು ಹೋಗಿದ್ದಾರಂತೆ. ಅವರು ಕೂಡ ರಾಷ್ಟ್ರಪತಿ ಆದರೂ ಕೂಡ ಆಮೇಲೆ ಒಮ್ಮೆ ಅವರ ಶಿಷ್ಯ ಎ.ವಿ. ಮೂರ್ತಿ ಅಂತೇಳಿ ಒಬ್ಬರು ಡಿಲ್ಲಿಯಲ್ಲಿ ಸಂದರ್ಶನ ಮಾಡಿದಾಗ ಅವ್ರು ಹೇಳಿದರು, ನಾನು ಈ ದೇಶದ ಅತ್ಯುನ್ನತ ಈ ಹುದ್ದೆಯನ್ನು ಅಲಂಕಾರ ಮಾಡಿದರೂ ಕೂಡ ನನಗೆ ಆ ದಿವಸ ನೀವು ಮಾಡಿದಂಥ ಒಂದು ಸತ್ಕಾರ, ಆ ಒಂದು ಧನ್ಯತೆ ಇದರಲ್ಲಿ ಇಲ್ಲ ಅಂತೇಳಿ ಹೇಳಿದ್ದಾರೆ. ಆದ್ದರಿಂದ ಇವತ್ತಿನ ಈ ಸನ್ಮಾನ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿದೆ. ಈ ಸನ್ಮಾನಕ್ಕೆ ನಾವೆಲ್ಲ ಭಾಜನರಾಗಿರುವುದು ನಮ್ಮ ತಂದೆ ತಾಯಿಗಳ ಮಾಡಿದಂಥ ಒಂದು ಪುಣ್ಯದ ಫಲ ಅಂತೇಳಿ ನಾನು ಭಾವಿಸ್ತೇನೆ. ಹಾಗೆ ಈ ನೆರಳು ಚಾರಿಟೇಬಲ್ ಟ್ರಸ್ಟ್ನವರು ಕಳೆದ ವರ್ಷ ಕೂಡ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಹಾಗೆ ಇನ್ನೂ ಕೂಡ ಉತ್ತಮ ಕೆಲಸಗಳನ್ನು ಮಾಡಲಿ. ಅವರಿಗೆ ನಾವು ಸಂಪೂರ್ಣ ಒಂದು ಸಹಕಾರವನ್ನು, ನಮ್ಮಿಂದ ಎಲ್ಲ ಸಹಕಾರವನ್ನು ನೀಡ್ತೇವೆ ಎನ್ನುವ ಭರವಸೆಯನ್ನು ಹೇಳುತ್ತಾ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಿಮಗೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.